ನಮೋ ವೆಂಕಟೇಶಾಯ, ಓಂ ನಮೋ ರಾಘವೇಂದ್ರಾಯ, ಶ್ರೀಮಾತ್ರೇ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಮುಖ್ಯವಾಗಿ ಸೆಪ್ಟೆಂಬರ್ 13ರಿಂದ ಅಕ್ಟೋಬರ್ 27ರವರೆಗೂ ಕುಜಗ್ರಹದ ಈ ಕುಜಗ್ರಹ ತುಲಾ ರಾಶಿಯಲ್ಲಿ ಸ್ಥಿತಿಯನ್ನು ಹೊಂದುತ್ತಾ 45 ದಿನಗಳ ಕಾಲ ಕೆಂಪು ಗ್ರಹ, ಅಂಗಾರಕ, ಮಂಗಳ, ಕುಜ ಅಂತ ಕರೀತಾ ಇರುವಂತಹ ಈ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ತುಲಾ ರಾಶಿಯಲ್ಲಿ ಸ್ಥಿತಿಯನ್ನು ಹೊಂದಿ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾ ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳ ಕುರಿತು ಈ ಸಂದರ್ಭದಲ್ಲಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಕುಜಗ್ರಹ ಅಂದ್ರೇ ಈ ವಿವಾಹ ದೋಷಗಳು, ಇನ್ ಕೇಸ್ ಕುಜ ದೋಷ ಇದ್ದರೆ ವಿವಾಹ ವಿಳಂಬವಾಗುವುದಾಗಿರಬಹುದು, ವಿಪರೀತವಾಗಿ ಬರುವಂತಹ ಆವೇಶ, ಕೋಪ, ಅನರ್ಥಗಳಿಗೆ ದಾರ ಮಾಡಿಕೊಡುವುದಾಗಿರಬಹುದು, ವಿವಾಹದ ನಂತರ ವೈವಾಹಿಕ ಸಮಸ್ಯೆಗಳನ್ನು ಕೊಡುವುದಂತಹ ಆಗಿರಬಹುದು, ಕೆಲವೊಂದು ವಿಷಯಗಳಲ್ಲಿ ಉಗ್ರ ರೂಪ ಮತ್ತು ಜಗಳಗಳು, ಹೋರಾಟಗಳು ಮಾಡುವಂತಹ ವಿಷಯಗಳಾಗಿರ್ಬೋದು. ಈ ಕುಜಗ್ರಹ, ಕೆಂಪು ಗ್ರಹ ಕಾರಣವಾಗಿರುತ್ತೆ. ಆದ್ದರಿಂದ ಈ ಕುಜಗ್ರಹ ಇಷ್ಟು ಶಕ್ತಿಯುತವಾಗಿರುವಂತಹ ಈ ಅಗ್ನಿತತ್ವರ ಶಕ್ತಿಯನ್ನು ಹೊಂದಿರುವಂತಹ ಈ ಕುಜಗ್ರಹವು ವಾಯುತತ್ವ ರಾಶಿಯಲ್ಲಿ, ಅಂದರೆ ಈ ವಾಯು ಅಂದರೆ ಗಾಳಿ, ಜಲ, ಈ ಅಗ್ನಿತತ್ವ ಅಂದರೆ ಅಗ್ನಿ ಗಾಳಿ ಎರಡೂ ಸೇರಿದರೆ ಏನಾಗುತ್ತೆ. ಆದ್ದರಿಂದ ಈ ಪರ್ಟಿಕ್ಯುಲರ್ ಆಗಿ ನಾವು ಈ ವಿಡಿಯೋದಲ್ಲಿ ಈ ತುಲಾ ರಾಶಿಯಲ್ಲಿ ಸ್ಥಿತಿಯನ್ನು ಹೊಂದ್ತಾ ಇರುವಂತಹ ಈ 45 ದಿನಗಳ ಕಾಲ 12 ರಾಶಿಗಳಲ್ಲಿ, ಅದರಲ್ಲಿ ಕೂಡ ಕುಜನ ರಾಶಿಯಾಗಿರುವಂತಹ, ತನ್ನ ಸ್ವಂತ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಯಾವ ವಿಷಯಗಳಲ್ಲಿ ಅನುಕೂಲ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ರೀತಿ ಪರಿಹಾರಗಳು ಮಾಡಿದರೆ ಈ 45 ದಿನಗಳ ಕಾಲ ಅದ್ಭುತವಾಗಿ ಇರಬಹುದಾ ಅಥವಾ ಮತ್ತು ಯಾವ ರೀತಿ ಇರಬಹುದು ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಮಗೆ ಗೊತ್ತು, ಈ ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ, ವಿಶಾಖ, ಅನುರಾಧ ನಕ್ಷತ್ರ ಜಾತಕಗಳು ಜನಿಸಿರುತ್ತಾರೆ. ಇನ್ನು ಅವರಿಗೆ ಯಾವ ರೀತಿ ಫಲಗಳನ್ನು ಉಂಟು ಮಾಡ್ತಾ ಇದೆ ಅಂತ ನೋಡುವುದಾದರೆ, ಈ ಕೊನೆಯ ಭಾವ ಅಂದರೆ 12 ಭಾವಗಳು, ಲಗ್ನದಿಂದ ಲಗ್ನ, ದ್ವಿತೀಯ ಕುಟುಂಬ ಸ್ಥಾನ, ತೃತೀಯ ಶೌರ್ಯ ಪರಾಕ್ರಮ ಸ್ಥಾನ, ಚತುರ್ಥ ಮಾತೃಸ್ಥಾನ, ಪಂಚಮ ಸಂತಾನ ಸ್ಥಾನ, ಷಷ್ಠ ಋಣರೋಗ ಶತ್ರುಸ್ಥಾನ, ಸಪ್ತಮ ಕಳತ್ರ ಸ್ಥಾನ, ಅಷ್ಟಮ ಭಾವ ಭಾಗ್ಯಸ್ಥಾನ, ಕರ್ಮಸ್ಥಾನ, ಲಾಭಸ್ಥಾನ, ಕೊನೆಗೆ ವ್ಯಯಸ್ಥಾನ. 12ನೇ ಭಾವದಲ್ಲಿ, ವ್ಯಯ ಭಾವದಲ್ಲಿ ಕುಜ ಉಪಸ್ಥಿತರಾಗಿ ಈ 45 ದಿನಗಳು ತನ್ನದೇ ಆಗಿರುವಂತಹ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತ ನೋಡುವುದಾದರೆ, ಈ ವ್ಯಯ ಭಾವದ ಫಲಗಳ ಜೊತೆಗೆ ಇವರಿಗೆ ಮುಖ್ಯವಾಗಿ ದ್ವಿತೀಯ ಈ ವ್ಯಯ ಭಾವದ ಫಲಗಳು ಮತ್ತು ತೃತೀಯ ಸ್ಥಾನ ಶೌರ್ಯ ಪರಾಕ್ರಮ ಸೋದರ ಸ್ಥಾನ ಮತ್ತು ಋಣರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠಭಾವ ಫಲಗಳನ್ನು, ಕಳತ್ರ ಸ್ಥಾನವಾಗಿರುವಂತಹ ಸಪ್ತಮ ಭಾವ ಫಲಗಳನ್ನು ಈ 45 ದಿನಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ತನ್ನ ಸ್ವಂತ ರಾಶಿಯ ಮೇಲೆ ನೀಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕೆಲವೊಂದು ವ್ಯಯ ಅಂದರೆ ಖರ್ಚುಗಳು ಅಥವಾ ನೆಮ್ಮದಿಯಿಂದ ರೆಸ್ಟ್ ಮಾಡುವುದು, ವಿಶ್ರಾಂತಿ ಪಡೆಯುವುದು, ದೂರ ಪ್ರಯಾಣಗಳು, ಪುಣ್ಯಕ್ಷೇತ್ರ ಸಂದರ್ಶನಗಳು, ಈ ರೀತಿ ಈ ಸಂದರ್ಭದಲ್ಲಿ ಯಾರಾದರೂ ದೂರ ಪ್ರಾಂತ ಪ್ರಯಾಣಗಳು, ಯಾವುದಾದ್ರೂ ವೃತ್ತಿ ಉದ್ಯೋಗ ವಿದ್ಯಾವಕಾಶಗಳು, ಈ ವಿಷಯಗಳಕ್ಕಾಗಿ ವಿದೇಶಿ ಪ್ರಯಾಣಗಳು ಅಥವಾ ದೂರದಲ್ಲಿ ಏನಾದರೂ ಅವಕಾಶಗಳನ್ನು ಪಡೆಯಬೇಕು ಅನ್ನುವಂತಹ ಮಾಡುವಂತಹ ಪ್ರಯತ್ನಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ನೀವೇನಾದರೂ ವೀಸಾ ಪ್ರಯತ್ನ ಮಾಡ್ತಾ ಇದ್ದರೆ, ಇಂಟರ್ವ್ಯೂ ಅಟೆಂಡ್ ಆಗ್ತಾ ಇದ್ದರೆ, ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ಅದೇ ರೀತಿ ವಿದೇಶಿ ವ್ಯವಹಾರಗಳು, ವಿದೇಶಗಳ ಜೊತೆ ಈ ವ್ಯಾಪಾರ ವ್ಯವಹಾರಗಳಾದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಔಟ್ಸೋರ್ಸಿಂಗ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಪ್ರಾಜೆಕ್ಟ್ಗಳ ಮುಖಾಂತರ ವಿದೇಶಿ ಮುಖಾಂತರ ಸಂಬಂಧಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಇದು ಒಂದು ಅದ್ಭುತವಾಗಿರುವಂತಹ ಸಮಯ, ಹೊಸ ಪ್ರಾಜೆಕ್ಟ್ಗಳನ್ನು ಪಡೆಯುವಂತಹ ಸಮಯ ಅಂತಲೂ ಹೇಳಬಹುದು. ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ವ್ಯಕ್ತಿಗಳು ದೇವರ ರೂಪದಲ್ಲಿ ಎದುರಾಗ್ತಾರೆ. ಅಂತಹ ವ್ಯಕ್ತಿಗಳು ಕೊಡುವಂತಹ ಮಾರ್ಗದರ್ಶನದಿಂದ, ಅವರು ಕೊಡುವಂತಹ ಸಲಹೆಗಳಿಂದ ಅಥವಾ ಅವರು ತೋರಿಸುವಂತಹ ಕೆಲವೊಂದು ವಿಷಯಗಳಿಂದ ನಿಮಗೆ ಜೀವನ ಪರ್ಯಂತವೂ ಕೂಡ ಅವರನ್ನು ನಿಮ್ಮ ಒಬ್ಬ ಲೈಫ್ ಕೋಚ್ ಆಗಿ, ಗೈಡ್ ಆಗಿ ಎಷ್ಟು ವಿಷಯಗಳಿಂದ ನಮ್ಮ ಜೀವನವನ್ನು ಬದಲಾಯಿಸಿದ್ದೀರಾ ಅನ್ನುವಂಥ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ
ಯಾರ ಸಲಹೆಗಳನ್ನೂ ಪಡೆಯೋಲ್ಲ. ಎಷ್ಟು ನೀವು ಗಂಟೆಗಳ ಕಾಲ ಅವ್ರಿಗೆ ಏನೇ ಹೇಳಿದ್ರೂ ಕೂಡ ಕೊನೆಗೆ ಅವ್ರಿಗೆ ಏನು ಮನಸ್ಸಲ್ಲಿ ಓಡ್ತಾ ಇರುತ್ತೋ ಆ ಸಮಯದಲ್ಲಿ ಏನು ನಿರ್ಧಾರ ಬರುತ್ತೋ ಅದನ್ನೇ ಮಾಡ್ತಾರೆ ಬಿಟ್ಟು ಯಾರ ಸಲಹೆಗಳನ್ನು ಮಾಡುವುದಿಲ್ಲ. ಅಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅವರ ಜೀವನ ದಿಶೆ ನಿರ್ದೇಶನೆ ಮಾಡುವಂತಹ ಈ ಕೆಲವೊಂದು ಗುರುಗಳು ಎದುರಾಗ್ತಾರೆ. ಆ ದೇವರಂತಹ ಗುರುಗಳ ರೂಪದಲ್ಲಿ ಇವರ ಜೀವನದಲ್ಲಿ ಕೆಲವೊಂದು ಉತ್ತಮ ಬದಲಾವಣೆಗಳು ಕಾಣುವುದಕ್ಕೆ, ಉತ್ತಮ ಪರಿಚಯಗಳು, ಉತ್ತಮ ಅವಕಾಶಗಳು ಪಡೆಯುವುದಕ್ಕೆ ಈ ಸಂದರ್ಭದಲ್ಲಿ ಈ ವ್ಯಯಭಾವ ಫಲಗಳಿಂದ ಇವರಿಗೆ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಈ ದೈವಿಕ, ಆಧ್ಯಾತ್ಮಿಕ, ಪೌರೋಹಿತ್ಯ, ಅರ್ಚಕ, ಜ್ಯೋತಿಷ್ಯ, ವೈದಿಕ ಇತ್ಯಾದಿ ವೇದಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅವರ ಪ್ರತಿಭೆಗೆ ಉತ್ತಮ ರೀತಿಯಲ್ಲಿ ಒಂದು ಅವಕಾಶಗಳಾಗಿರ್ಬೋದು, ಒಂದು ಮನ್ನಣೆ, ಗುರುತುವಿಕೆ ಸಿಗುವುದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲತೆ ಇರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ. ಇನ್ನು ಈ ತೃತೀಯ ಸ್ಥಾನ ಫಲಗಳನ್ನು ಕೊಡ್ತಾ ಇರ್ತಾರೆ ಅಂತ ಹೇಳಿದ್ದೀನಲ್ವ. ತೃತೀಯ ಅಂದರೆ ಸಹೋದರ ಸ್ಥಾನ, ಶೌರ್ಯ, ಪರಾಕ್ರಮ, ವಿಕ್ರಮ ಸ್ಥಾನ ಆಗಿರುವಂತಹ ತೃತೀಯ ಸ್ಥಾನದಲ್ಲಿ ಏನು ಪ್ರಯೋಜನ ಅಂದರೆ ಇವರ ಒಡ ಹುಟ್ಟಿದವರು ಅಂದರೆ ಕಿರಿಯ ಸಹೋದರರು ಇನ್ ಕೇಸ್ ಅವರಿಗೆ ದೂರದ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತಹ ದೂರದ ವಿದೇಶಗಳಲ್ಲಾಗಿರ್ಬೋದು, ದೂರದ ನಗರಗಳಲ್ಲಾಗಿರಬಹುದು, ಇವರ ಕಿರಿಯ ಸಹೋದರಿಗೆ ಉದ್ಯೋಗ ಅವಕಾಶಗಳಾಗಿರ್ಬೋದು, ಕೆಲವೊಂದು ಅದ್ಭುತವಾಗಿರುವಂತಹ ಅವಕಾಶಗಳು ಬಂದು ಇವರಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಆನಂದ ಉಂಟು ಮಾಡುತ್ತೆ. ಹೌದಲ್ಲಪ್ಪ, ನಮ್ಮ ತಮ್ಮ ಈ ರೀತಿ ಒಳ್ಳೆ ಪೊಸಿಷನಲ್ಲಿ, ಒಳ್ಳೆ ಜಾಬ್ಗೆ ಈ ರೀತಿ ವಿದೇಶಕ್ಕೆ ಹೋಗಿದ್ದಾನೆ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಳುವಂತಹ ಕೆಲವೊಂದು ಸಂದರ್ಭಗಳು ಈ ವಿಷಯದಲ್ಲಿ ಆಗುತ್ತೆ. ನಾನು ಮುಂಚೆನೇ ಹೇಳಿದ್ದೀನಿ, ದೂರ ಪ್ರಾಂತ ಪ್ರಯಾಣಗಳಾಗಿರಬಹುದು, ವೃತ್ತಿ ವ್ಯವಹಾರಗಳ ವಿಷಯಗಳಲ್ಲಿ ಈ ವೈಯಕ್ತಿಕ ಪ್ರಯಾಣಗಳಲ್ಲಾಗಿರಬಹುದು. ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ದೂರ ಪ್ರಯಾಣಗಳನ್ನು ಗೋಚಾರವಾಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಈ 45 ದಿನಗಳ ಕಾಲ ನಿಮ್ಮ ಮುಖ್ಯವಾದ ವಸ್ತುಗಳನ್ನು ಜಾಗರೂಕವಾಗಿ ಕಾಪಾಡ್ಕೋಬೇಕಾಗಿರುತ್ತೆ. ಅದು ನಿಮ್ಮ ಗ್ಯಾಡ್ಜೆಟ್ಸ್ ಆಗಿರ್ಬೋದು, ವ್ಯಾಲೆಟ್ ಆಗಿರ್ಬೋದು, ಕೆಲವೊಂದು ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ಪ್ರಯಾಣಗಳಲ್ಲಿ ಮರ್ತೋಗೋದಕ್ಕೆ ಅಥವಾ ಕಳ್ಕೊಳ್ಳೋದಕ್ಕೆ, ಕಳ್ಳತನವಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ಈ ಮುಖ್ಯವಾದ ವಸ್ತುಗಳನ್ನು ಕ್ಯಾರಿ ಮಾಡುವಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಓನ್ ಥಿಂಗ್ಸ್. ಈಗ ಇಲ್ಲೇ ಬಿಟ್ಬಿಟ್ಟು ನೋಡ್ಕೊತೀರಿ, ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ, ಅಥವಾ ಅಲ್ಲಿ ಚಾರ್ಜಿಂಗ್ ಆಗಿಬಿಟ್ಟು ಮತ್ತೆ ಮರ್ತೋಗ್ಬಿಡ್ಬೋದು. ಈ ರೀತಿ ವಿಷಯಗಳು ಪ್ರಯಾಣಗಳು ಮಾಡುವಾಗ ನೀವು ಅಂದರೆ ಈಗ ನೋಡ್ತಾ ಇದ್ದೀವಲ್ಲ, ಎಲ್ಲಿ ನೋಡಿದ್ರೂ ಕೂಡ ಬಸ್ ಇಳಿದು ಬಸ್ ಮೇಲೆ ಕತ್ತೋಳಷ್ಟರೊಳಗಡೆ ಜೋಬಲ್ಲಿರುವಂತಹ ತುಂಬ ಗುಂಪುಗಳಿದೆ ಈ ಬ್ಯಾಂಗ್ಳೂರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ. ಅವ್ರಿಗೆ ಅದೇ ಕೆಲಸ, ದಿನ ಇಡೀ ಕೂಡ ಬೆಳಗ್ಗೆನೇ ಡ್ಯೂಟಿಗೆ ಹತ್ತಿಬಿಡ್ತಾರೆ. ಈ ರಶ್ ಆಗಿರುವಂತಹ ಬಸ್ಸುಗಳು, ಈ ಕೆಲವೊಂದು ಬಸ್ಸುಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಅದು ಯಾವುದೇ ರೀತಿ ಏಮಾರಿಸ್ಬಿಟ್ಟು ಜಸ್ಟ್ ಟ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹೊಡೆದು ಬಿಡ್ತಾರೆ. ಆ ರೀತಿ ವಿಷಯಗಳು ನಾವು ಕಣ್ಣು ಮುಂದೆ ತುಂಬ ನೋಡ್ತಾ ಇರ್ತೇವೆ. ಪ್ರತಿದಿನ ನಿತ್ಯವೂ ಕೂಡ ಈ ರೀತಿ ವಿಷಯಗಳಲ್ಲಿ ಸರ್ವಸಾಮಾನ್ಯವಾಗಿಬಿಟ್ಟಿದೆ. ಈ ವಿಷಯಗಳಲ್ಲಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ವಿಷಯಗಳಲ್ಲಿ ವೃಶ್ಚಿಕ ರಾಶಿಯವರು ಈ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಯಾಕಂದರೆ ತುಂಬ ಇಷ್ಟಪಟ್ಟು ಅದು EMI ಮುಖಾಂತರ ತಗೊಂಡಿರ್ತೀರೋ ಅಥವಾ ಬೆಲೆ ಬಾಳುವಂತಹ ತುಂಬ ಈಗ ಕಾಸ್ಟ್ಲಿ ಫೋನನ್ನೇ ಯೂಸ್ ಮಾಡ್ತಾ ಇರ್ತಾರೆ ತುಂಬ ಜನ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಮುಖ್ಯವಾಗಿ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಿಂದ ನೋಡ್ಕೋಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವೊಂದು ಕಾಂಟ್ರ್ಯಾಕ್ಟ್ಗಳು ಅಥವಾ ಕೆಲವೊಂದು ಅಗ್ರಿಮೆಂಟ್ಗಳು, ಕೆಲವೊಂದು ಉದ್ಯೋಗದ ವಿಷಯದಲ್ಲಾಗಿರ್ಬೋದು, ಅಥವಾ ಮನೆ ಚೇಂಜ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು, ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಅಗ್ರಿಮೆಂಟ್ಗಳ ವಿಷಯಗಳಲ್ಲಿ ತುಂಬ ಕಂಪ್ಲೀಟಾಗಿ ಓದಿ, ಅದರಲ್ಲಿ ಏನಾದರೂ ಸಂದೇಹಗಳಿದ್ದರೆ ಟೈಮ್ ತಗೊಳ್ಳಿ. ಅಗ್ರಿಮೆಂಟ್ ಮಾಡಿಸ್ಕೊಳ್ಳುವಂತಹ ವ್ಯಕ್ತಿ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಸಿಗ್ನೇಚರ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲ ಕಂಪ್ಲೀಟಾಗಿ ನಾವು ಮೆನ್ಷನ್ ನೋಡಿದ್ದೀವಲ್ಲ, ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕಸ್ಟಮರ್ಗೆ ಹೇಳಲ್ಲ. ಈಗ ವಾಣಿಜ್ಯ ಪ್ರಕಟಣೆಗಳಲ್ಲಿ ಕೂಡ ನೋಡಿರ್ತೀವಿ, ಏನೋ ಒಂದು ಪರ್ಟಿಕ್ಯುಲರ್ ಒಂದು ಆಕರ್ಷಣೀಯವಾಗಿರುವಂತಹ ಒಂದು ಪ್ರಕಟಣೆ ಬರ್ತಾ ಇರುತ್ತೆ. ಬಟ್ ಲಾಸ್ಟ್ಗೆ ಏನೋ ಅವರು ಫಾಸ್ಟಾಗಿ ಅದೇನು ಹೇಳ್ತಾ ಇರೋ ಗೊತ್ತಿಲ್ಲ, ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಈ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಲಾಭ ನಷ್ಟಗಳು ಏನೇನೋ ಹೇಳ್ತಾ ಹೋಗ್ತಾ ಇರ್ತಾರೆ. ಆದ್ದರಿಂದ ಇದೇ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಂಡು ನೀವು ಸಿಗ್ನೇಚರ್ ಮಾಡುವುದು ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ. ಏನಾದರೂ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡಿಕೊಂಡು
ಮುಂದುವರಿಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಹೌದು, ಯಾಕಂದರೆ ಯಾರ ಸಲಹೆಗಳು ಪಡಲ್ಲ, ಈ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಿರ್ತಾರೆ ವೃಶ್ಚಿಕ ರಾಶಿಯವರು. ಈ ಟೀಮ್ ವರ್ಕ್ ಅಂತ ಬಂದಾಗ ಇವರು ಯಾವಾಗಲೂ ಕೂಡ ತಮ್ಮ ವೃತ್ತಿ ಉದ್ಯೋಗಗಳಲ್ಲಿ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಪರ್ಫಾರ್ಮರ್ ಆಗಿ ಬೆಳಿಬೇಕು ಅಂದ್ಕೊಳ್ತಿರ್ತಾರೆ. ಟೀಮ್ ವರ್ಕ್, ಟೀಮ್ ಜೊತೆ ನಡೆಯೋದು ಕಷ್ಟ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅವರು ನಿಮ್ಮ ಮೇಲಧಿಕಾರಿಗಳು ಕೊಡಿರುವಂತಹ ಗೈಡ್ಲೈನ್ಸ್ ಪ್ರಕಾರ ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಒಂದು ಗುಂಪಿನ ಸಮೂಹದ ಜೊತೆ ಕೆಲಸ ಮಾಡುವಂತಹ ಅವಶ್ಯಕತೆ ಇದೆ. ಇಂಡಿವಿಜುವಾಲಿಟಿ ಇರಬಹುದು, ಬಟ್ ಈ ಸಂದರ್ಭದಲ್ಲಿ ಈ ಟೀಮ್ ಎಫೋರ್ಟ್, ಟೀಮ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ವಿಷಯಗಳಲ್ಲಿ ನೀವು ಇಂಡಿವಿಜುವಲ್ ಆಗಿ ಹೋಗೋದು ಅಥವಾ ನಿಮ್ಮ ಥಾಟ್ಸ್ ನೀವು ಡಿಫ್ರೆಂಟಾಗಿ ವರ್ಕ್ ಮಾಡೋದು ಅಥವಾ ಬೇರೆಯವರು ಡಿಫ್ರೆಂಟಾಗಿ ವರ್ಕ್ ಮಾಡೋದು, ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮಗೆ ತೊಂದರೆಯನ್ನು ಅಥವಾ ವಾದ ವಿವಾದಗಳನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ದಯವಿಟ್ಟು ಈ ರೀತಿ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ವಿಷಯಗಳಲ್ಲೇ ನಿಮ್ಮ ಮೇಲಧಿಕಾರಿಗಳ ಜೊತೆ, ನಿಮ್ಮ ಸೂಪರ್ವೈಸರ್ಸ್ ಜೊತೆ, ಮ್ಯಾನೇಜರ್ಸ್ ಜೊತೆ ವಾದೋಪವಾದಗಳು, ಆರ್ಗ್ಯುಮೆಂಟ್ಸ್ ಆಗೋದಾಗಿರ್ಬೋದು, ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಮಾಡಿಲ್ಲ ಅಥವಾ ಮಾಡಿರುವಂತಹ ವಿಷಯಗಳಲ್ಲಿ ಎರರ್ಸ್ ಇದೆ, ಈ ರೀತಿ ಸಣ್ಣ ಪುಟ್ಟ ದೋಷಗಳನ್ನು ಎತ್ತಿ ತೋರಿಸುವಂತಹ ಸಂದರ್ಭಗಳು ಬರಬಹುದು. ಸ್ವಲ್ಪ ತಾಳ್ಮೆಯಿಂದ ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವರಿಗೆ ಡಿಫೆಂಡಿಂಗ್ ನೇಚರ್ ಜಾಸ್ತಿ. ತಪ್ಪು ಮಾಡಿದ್ದೀರಾ, ಇಲ್ಲ ಒಪ್ಕೊಳ್ಳೋದೇ ಇಲ್ಲ, ಏನೇನೋ ರೀಸನ್ ಹೇಳ್ತಾ ಇರ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ಅದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ ಪ್ರಯತ್ನ ಮಾಡೋದು ಕೊಡಿ. ಅದೇ ರೀತಿ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ಹೋಗಿ ಆಗ ಕಂಪ್ಲೀಟಾಗಿ ಎಲ್ಲರಿಗೂ ಎಲ್ಲ ವಿಷಯಗಳು ಅಂದರೆ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಕೂಡ ಅದು ಎಂಟೈರ್ ಟೀಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಇಂಡಿವಿಜುವಲ್ ಆಗಿರಲ್ಲ. ಸೊ ಆದ್ದರಿಂದ ಈ ಟೈಮಲ್ಲಿ ಸ್ವಲ್ಪ ಒಟ್ಟಾಗಿ ಒಂದು ಸಮೂಹದಿಂದ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸಪ್ತಮ ಭಾವ ಫಲಗಳನ್ನು ನೀಡ್ತಾ ಇರೋದರಿಂದ ಈ ವ್ಯಾಪಾರದಲ್ಲಿರುವಂತಹ ಪಾರ್ಟ್ನರ್ಸ್ ಜೊತೆಗೆ ಆಗಿರಬಹುದು, ವೈವಾಹಿಕ ಜೀವನದಲ್ಲಿ ಜೀವನ ಸಂಗಾತಿಯ ಜೊತೆಗಾಗಿರಬಹುದು, ಮಧ್ಯದಲ್ಲಿ ಕೆಲವೊಂದು ಈ ಮಾತಿನ ಬರದಲ್ಲಿ ಕೆಲವೊಂದು ವಾದೋಪವಾದಗಳು ನಡೆಯೋದಕ್ಕೆ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಈ ಈಗೋ ಪ್ರಾಬ್ಲಮ್ ಮುಖಾಂತರ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಫ್ರಸ್ಟ್ರೇಷನ್ ಮುಖಾಂತರ ಸಣ್ಣ ಪುಟ್ಟ ಬರ್ತಾ ಇರುತ್ತೆ. ಆದರೆ ತಾಳ್ಮೆಯಿಂದ ಈ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಒಂದು ಕಡೆ ಪ್ರೊಫೆಷನಲ್ ಲೈಫ್, ಪರ್ಸ್ನಲ್ ಲೈಫ್ ಎರಡನ್ನೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೋಡಿ, ಫೋನ್ ಎತ್ತಿದ್ರೆ ಸಾಕು, ಆ ಲೋನು ಈ ಲೋನು, ಈ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಅದು ತಗೊಳ್ಳಿ, ಆಕರ್ಷಣೀಯವಾಗಿ ಈ ಬೆನಿಫಿಟ್ಸ್ ಬರುತ್ತೆ, ಮತ್ತೊಂದು ಬರುತ್ತೆ. 2 ಸಿನಿಮಾ ಟಿಕೆಟ್ಸ್ಗೋಸ್ಕರ ಕ್ರೆಡಿಟ್ ಕಾರ್ಡ್ ಮಾರುವವರು ಜಾಸ್ತಿ ಆಗಿಬಿಟ್ರು. ಸೊ ಆದ್ದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಈ ಸಾಲ ಆಗ್ಬೋದು ತಗೊಳ್ಳೋದಕ್ಕೆ ಮಾಡಿ. ಇಲ್ಲ ಕೆಲವೊಂದು ವಿಷಯಗಳಲ್ಲಿ ಏನೋ ಆಫರ್ ಬಂದಿದೆ, ತುಂಬ ಕಮ್ಮಿ ಅವ್ರ ಸ್ಟ್ರಾಟಜಿ ಅವ್ರಿಗಿರುತ್ತೆ. ಯಾರು ನಿಮಗೆ EMIಯಲ್ಲಿ ಅದು ಮಂತ್ಲಿ ಕಟ್ಟುವ ರೀತಿಯಲ್ಲಿ ಕಮ್ಮಿ ದರದಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಲಾಭಗಳಿಗೆ ತಕ್ಕಂತೆ ಇರುತ್ತೆ. ಆದ್ದರಿಂದ ಈ ಆಕರ್ಷಣೆಗಳಿಗೆ ಒಳಗಾಗಿ ಅನಾವಶ್ಯಕವಾಗಿರುವಂತಹ ವಸ್ತುಗಳನ್ನು ಪರ್ಚೇಸ್ ಮಾಡೋದು, ಅನಾವಶ್ಯಕ ವಿಷಯಗಳಿಗೋಸ್ಕರ ಲೋನ್ ಮಾಡೋದು, ದಯವಿಟ್ಟು ಈ ವಿಷಯದಲ್ಲಿ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಆದಾಯ ಎಷ್ಟು, ಈ ರೀತಿ ಟೈಮಲ್ಲಿ ಲೋನ್ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ತೀರ್ಸೋಕ್ಕಾಗುತ್ತಾ ಇಲ್ಲ. ಈಗ ನೋಡಿ, ಕಾರ್ಪೊರೇಟ್ ಎಂಪ್ಲಾಯೀಸ್ ಪರಿಸ್ಥಿತಿ ಕೂಡ ದಿನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಲಾಂಗ್ ಟರ್ಮ್ ಆಗಿ ಲೋನ್ ತಗೊಳ್ತಾರೆ, ಉದ್ಯೋಗ ಸ್ಥಿರತ್ವ ಇರುತ್ತೆ ಅಂತ. ಬಟ್ ತುಂಬ ಜನ ಅವರು ಅಂತರಂಗದಲ್ಲಿ ಒಂದು ಇರುತ್ತೋ ಇಲ್ವೋ, ಏನು ನಡೀತಾ ಇದೆ, ಯಾವ ರೀತಿ ಇರುತ್ತೆ ನಮ್ಮ ಉದ್ಯೋಗ ಭದ್ರತೆ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಈ ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಸ್ವಲ್ಪ ಅವಶ್ಯಕತೆ ಇದ್ರೇ ಮಾತ್ರ ಲೋನ್ ತಗೊಳ್ಳಿ. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸರಿಯಾದ ಸಮಯದಲ್ಲಿ ಸರಿಯಾದ 12ನೇ ಪನೆ ಅಂದ್ರೇ ವಿಶ್ರಾಂತಿ, ರೆಸ್ಟು. ಈ ಸಂದರ್ಭದಲ್ಲಿ ರಾತ್ರಿ ಇಡೀ ನಿದ್ದೆ ಕಟ್ಟೋದಾಗಿರ್ಬೋದು ಅಥವಾ ಲೇಟಾಗಿ ಮಲಗೋದಾಗಿರ್ಬೋದು. ಈಗ ತುಂಬ ಟೈಮು ಈ ಮೊಬೈಲ್ ಸ್ಕ್ರೀನ್ ಅಥವಾ ಈ ಕೆಲವೊಂದು ಸ್ಕ್ರೀನ್ಸ್ ನೋಡುತ್ತಾ ಮಲ್ಕೊಳ್ಳೋದಾಗಿರ್ಬೋದು. ಈ ರೀತಿ ಅನಾರೋಗ್ಯ, ಮಾನಸಿಕ ಆರೋಗ್ಯವೂ ಕೆಟ್ಟುತ್ತೆ, ದೈಹಿಕ ಆರೋಗ್ಯವೂ ಕೆಟ್ಟುತ್ತೆ. ಆದ್ದರಿಂದ ಆರೋಗ್ಯ ವಿಷಯಗಳಲ್ಲಾಗಿರಬಹುದು, ಈ ನೀವು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಕ್ಲೈಂಟ್ಸ್, ನಿಮ್ಮ ಕಸ್ಟಮರ್ ಜೊತೆ ಮಾತಾಡುವಂತಹ ಸಂದರ್ಭಗಳಾಗಿರಬಹುದು, ಸ್ವಲ್ಪ ತಾಳ್ಮೆಯಿಂದ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಆರೋಗ್ಯ ವಿಷಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ,
ಅದು ಕೂಡ ಮನೆಯಲ್ಲೇ ಮಾಡಿರುವಂತಹ ಸಾತ್ವಿಕ ಆಹಾರವಾದರೆ ಒಳ್ಳೆಯದಾಗಿರುತ್ತೆ. ಈ ಸ್ವಲ್ಪ ಸರಿಯಾದ ಸಮಯಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಸ್ವಲ್ಪ ಬೇಗ ಮಲ್ಕೊಂಡು ಸ್ವಲ್ಪ ಬೇಗ ಎದ್ಬಿಟ್ಟು ದೈಹಿಕ ವ್ಯಾಯಾಮ ತುಂಬ ಅನಾರೋಗ್ಯಗಳನ್ನು ದೂರ ಮಾಡುತ್ತೆ. ಈ ಸಂದರ್ಭದಲ್ಲಿ ಈವನ್ ನೀವು ಡೈಲಿ ವಾಕ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೈಹಿಕ ವ್ಯಾಯಾಮ ಆರೋಗ್ಯದ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಮಾಡಬೇಕಾಗಿರುತ್ತೆ. ಪ್ರಾಪರಾಗಿ ರೆಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. 9 hours ಸ್ಲೀಪ್ ಅಂದರೆ 9 hours ಅಷ್ಟೇ. ಉಳಿದಿರುವಂತಹ ಸಮಯದಲ್ಲಿ ನೀವು ಕೆಲಸ ಕಾರ್ಯಗಳು ಮಾಡಬೇಕಾಗಿರುತ್ತೆ. ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ 45 ದಿನಗಳ ಕಾಲ ಆಲ್ಮೋಸ್ಟ್ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಬಟ್ ಆರೋಗ್ಯ ಹಿತದೃಷ್ಟಿ ಕೆಲವೊಂದು ಸ್ವಯಂಕೃತ ಅಪರಾಧಗಳಿಂದ ದೂರ ಇರಿ ಮತ್ತು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು. ಈ ಮಂಗಳವಾರದಂದು ತುಂಬ ನಿಷ್ಠೆಯಿಂದ ಸುಬ್ರಹ್ಮಣ್ಯ ಕ್ಷೇತ್ರಗಳಾಗಿರುವಂತಹ ಘಾಟಿ ಆಗಿರ್ಬೋದು, ಕುಕ್ಕೆ ಆಗಿರ್ಬೋದು, ಈ ಸಂದರ್ಭದಲ್ಲಿ ನೀವು ಅವರ ದಿವ್ಯ ದರ್ಶನವನ್ನು ಪಡೆಯೋದರಿಂದ ಅಥವಾ ಈ ಕೆಂಪು ತೊಗರಿಬೇಳೆ ಅದರ ಜೊತೆಗೆ ಕೆಂಪು ವಸ್ತ್ರ ಈ ಅರ್ಚನೆ ಈ ಆಲಯಗಳಲ್ಲಿ ಇರುವಂತಹ ಅರ್ಚಕರಿಗೆ ದಾನವಾಗಿ ನೀಡುವುದರಿಂದ ಅವರ ಆಶೀರ್ವಾದವನ್ನು ಪಡೆಯೋದರಿಂದ ಈ ನವಗ್ರಹಗಳಲ್ಲಿ ಕುಜಗ್ರಹದ ಮುಂದೆ ದೀಪಾರಾಧನೆ ಮಾಡುವುದು, ಕೆಂಪು ಬತ್ತಿ ದೀಪಾರಾಧನೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ವೃಶ್ಚಿಕ ರಾಶಿಯವರು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.